ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇವತ್ತಿಗೆ ಎಸ್ಐಟಿ ಕಸ್ಟಡಿ ಮುಕ್ತಾಯ ಆಯಿತು. ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಯಿತು. ಮತ್ತಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೇಳುತ್ತೆ ಅಂತಲೇ ಭಾವಿಸಲಾಗಿತ್ತು. ಆದರೆ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯ ಪ್ರಗತಿ ಕಾಪಿಯನ್ನ ಕೋರ್ಟ್ಗೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. 14 ದಿನಗಳ ಕಾಲ ಜೈಲು ಪ್ರಜ್ವಲ್ ಪಾಲಿಗೆ. ಜೂನ್ 24ರವರೆಗೂ ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣದಡಿ ಮೂರು ಪ್ರಕರಣಗಳು ಪ್ರಜ್ವಲ್ ವಿರುದ್ಧ ದಾಖಲಾಗಿರೋದು. ಎಸ್ಐಟಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಎಸ್ಐಟಿ ಕಸ್ಟಡಿಯಲ್ಲಿದ್ರು ಪ್ರಜ್ವಲ್. ಇವತ್ತಿಗೆ ಆ ಕಸ್ಟಡಿ ಅಂತ್ಯ ಆದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಯಿತು. ಈಗ ಜೂನ್ 24ರವರೆಗೂ ನ್ಯಾಯಾಧೀಶರು ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದಾರೆ ಪ್ರಜ್ವಲ್ ರೇವಣ್ಣಗೆ. 42ನೇ ಸಿಎಂ ಕೋರ್ಟ್ನಿಂದ ಆದೇಶ. ಜೂನ್ 24ರವರೆಗೂ ಕೂಡ ಪ್ರಜ್ವಲ್ ರೇವಣ್ಣಗೆ ಜೈಲು. 14 ದಿನಗಳ ನ್ಯಾಯಾಂಗ ಬಂಧನ. ಎಸ್ಐಟಿ ವಿಚಾರಣೆಯ ವೇಳೆ ಯಾವ ಪ್ರಶ್ನೆಗೂ ಸಮರ್ಪಕವಾಗಿ ಉತ್ತರಿಸ್ತಾ ಇಲ್ಲ ಪ್ರಜ್ವಲ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಇನ್ನಷ್ಟು ದಿನಗಳ ಕಾಲ ಎಸ್ಐಟಿ ತನ್ನ ಕಸ್ಟಡಿಗೆ ಪಡೆಯುವಂತಹ ಪ್ಲಾನಿಂಗ್ ನಲ್ಲಿತ್ತು. ಆದರೆ ಜೂನ್ 24ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಕೋರ್ಟ್ ನೀಡಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಪಾಲಿಗೆ 14 ದಿನಗಳ ಕಾಲ ಜೈಲು. 42ನೇ ಎಸಿಎಂಎಂ ಕೋರ್ಟ್ ಆದೇಶವನ್ನ ನೀಡಿದೆ. ಪರಪ್ಪನ ಅಗ್ರಹಾರಕ್ಕೆ ಪ್ರಜ್ವಲ್ ರೇವಣ್ಣ. ಜೂನ್ 24ರವರೆಗೂ ಕೂಡ ನ್ಯಾಯಾಂಗ ಬಂಧನ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ವಿಚಾರಣೆಗೊಳಪಡಿಸಬೇಕು ಅಂತ ಎಸ್ಐಟಿ ಕಾಯ್ತಿದ್ದಾಗ ವಿದೇಶ ಕಾರಿದ್ದಂತಹ ಪ್ರಜ್ವಲ್ ನಂತರ 34 ದಿನಗಳ ಕಳೆದ ಮೇಲೆ ವಾಪಸ್ ಆಗ್ತಾ ಇದ್ದಂತೆ ಎಸ್ಐಟಿ ಅವನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿತು. ನಂತರ ಮತ್ತೊಮ್ಮೆ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮುಂದುವರೆಸಿತು. ಆ ಕಸ್ಟಡಿ ಅವಧಿ ಇವತ್ತು ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ನ್ಯಾಯಾಧೀಶರ ಎದುರು ಪ್ರಜ್ವಲ್ ರೇವಣ್ಣವನ್ನ ಹಾಜರುಪಡಿಸಿದ ತಕ್ಷಣ ಜೂನ್ 24ರವರೆಗೂ ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಕೋರ್ಟ್. 14 ದಿನ ಪ್ರಜ್ವಲ್ ಜೈಲು ಪಾಲು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ 42ನೇ ಎಸಿಎಂಎಂ ಕೋರ್ಟ್. ಎಸ್ಐಟಿ ಕಸ್ಟಡಿಗೆ ಕೇಳಲಿಲ್ಲ. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾರೆ ಪ್ರಜ್ವಲ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪ್ರಜ್ವಲ್ಗೆ ಈಗ ನ್ಯಾಯಾಂಗ ಬಂಧನವನ್ನೇನು ಕೋರ್ಟ್ ವಿಧಿಸಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಅವರು ಯಾವ ಪ್ರಶ್ನೆಗೂ ಉತ್ತರ ಕೊಡ್ತಾ ಇಲ್ಲ. ಮತ್ತಷ್ಟು ದಿನಗಳ ಕಾಲ ಕಸ್ಟಡಿ ಕೇಳಬಹುದು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಆದ್ರೆ ಈಗ ನೋಡ್ತಾ ಹೋದ್ರೆ ಕಸ್ಟಡಿ ಕೇಳಲಿಲ್ವಾ ಹಾಗಿದ್ರೆ ಎಸ್ಐಟಿ? ಪ್ರತಿಮಾ, ಅಂದ್ರೆ ನಾವು ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತ ಪ್ರಕರಣದಲ್ಲಿ ಪ್ರಜ್ವಲ್ ಈಗಾಗಲೇ 2 ಬಾರಿ, ಅಂದ್ರೆ 1 ಬಾರಿ 6 ದಿನ, ಮತ್ತೊಂದು ಬಾರಿ 4 ದಿನ, 10 ದಿನಗಳ ಕಾಲ ಅವರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ರು. ಅದಾದ ನಂತರ ಅಂದ್ರೆ ಒಂದು ಪ್ರಕರಣದಲ್ಲಿ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡು ಅವ್ರನ್ನ ತನಿಖೆಯನ್ನ ಮಾಡ್ಲಿಕ್ಕೆ ಅವಕಾಶಗಳಿರ್ತದೆ. ಆದ್ರೆ ನಮಗೆ ಎಸ್ಐಟಿ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಸರಿಯಾದಂತ ರೀತಿ ಪ್ರಜ್ವಲ್ ಸಹಕರಿಸ್ತಾ ಇಲ್ಲ ಅಂತ ಕೂಡ ಸ್ಪಷ್ಟವಾಗಿ ಸಿಗ್ತಾ ಇರುವಂತದ್ದು. ಆದ್ರೂ ಕೂಡ ಏನು ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ಲೇಬೇಕಂತೇನಿಲ್ಲ. ಅಂದ್ರೆ ಇವ್ರು ಪ್ರಶ್ನೆಯನ್ನ ಕೇಳುವಂತದ್ದು, ಅದಕ್ಕೆ ತಕ್ಕನಾಗಿ ಅವ್ರ ಉತ್ತರ ಏನ್ ಕೊಡ್ತಾನೆ ಅದನ್ನ ದಾಖಲು ಮಾಡ್ಕೊಳ್ಳುವಂತ ಕೆಲಸಗಳಾಗಿರುವಂತದ್ದು. ಹೀಗಾಗಿ ಹೊಳೆನರಸೀಪುರ ಪ್ರಕರಣದಲ್ಲಿ ಇನ್ನೇನು ಮಹಜರ್ಗಳಾಗಬೇಕಾಗಿತ್ತು ಮತ್ತೆ ಅವರಿಂದ ಒಂದಷ್ಟು ಉತ್ತರಗಳನ್ನು ಪಡಿಬೇಕಾಗಿತ್ತು. ಆ ಉತ್ತರಕ್ಕೆ ಪಾಸಿಟಿವ್ ಉತ್ತರನೇ ಕೊಡ್ಲೇಬೇಕು ಅನ್ನೋದಿಲ್ಲ. ಸೊ ಆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅದಾದ ನಂತರ ಇನ್ನೂ 2 ಪ್ರಕರಣಗಳೇನು 376 ಪ್ರಕರಣ, ಆ ಪ್ರಕರಣಗಳಲ್ಲಿ ವಶಕ್ಕೆ ಪಡಿಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಎಸ್ಐಟಿ ಅಧಿಕಾರಿಗಳೆಲ್ಲ ಒಂದ್ ಕಡೆ ಬೇರೆ ಪ್ರಕರಣಗಳಲ್ಲಿ ಅವ್ರನ್ನ ವಶಕ್ಕೆ ಕೇಳಿಲ್ಲ. ಸೊ ಹಾಗಾಗಿ ಅವ್ರನ್ನ ನ್ಯಾಯಾಂಗ ನೀಡಿ ಅಂತೇಳಿ ಅಂದ್ರೆ ಮನವಿಯನ್ನ ಮಾಡ್ಕೊಂಡ್ರು. ಇವರ ಮನವಿ ಆಧರಿಸಿ ಕೋರ್ಟಿಗೆ ನ್ಯಾಯಾಂಗ ಬಂಧನಕ್ಕೆ 14 ದಿನಗಳ ಕಾಲ
ಆದೇಶವನ್ನು ಮಾಡಿದೆ. ಅದಾದ ನಂತರ ಮತ್ತೆ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿ ಬಾಡಿ ವಾರೆಂಟ್ಗಳ ಮೂಲಕ ಮತ್ತೆ ಅವ್ರನ್ನ ವಶಕ್ಕೆ ಪಡೆಯುವಂತ ಅವಕಾಶಗಳಿರುವಂತದ್ದು. ಹಾಗಾಗಿ ಪ್ರಜ್ವಲ್ ಏನು ತನಿಖೆಗೆ ಒಳಪಟ್ಟಿದ್ದ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿಗಳೆಲ್ಲವನ್ನು ಕೂಡ ಕಲೆ ಹಾಕುವಂತಹದ್ದು ಅಥವಾ ಅವ್ರ ನೆಗೆಟಿವ್ ಉತ್ತರವನ್ನು ಕೊಟ್ಟಿದ್ರು ಕೂಡ ಏನು ಪೂರಕ ಸಿಗುತ್ತೆ ಆ ಸಾಕ್ಷಿಗಳನ್ನ ಕಲೆ ಹಾಕುವಂತಹದ್ದು, ಮಾಜರನ್ನ ಮಾಡುವಂತಹದ್ದು, ಅದೆಲ್ಲವನ್ನು ಕೂಡ ಒಂದು ಪ್ರಕರಣದಲ್ಲಿ ಮುಕ್ತಾಯ ಆಗಿರುವಂತದ್ದು. ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಇವತ್ತು ನೀಡಿ ಅಂತೇಳಿ SIT ಮಾಡ್ತಾ ಆ ಒಂದು ಮನವಿ ಆಧರಿಸಿ ಕೋರ್ಟ್ 42ನೇ ACMM ಕೋರ್ಟ್ ಇವತ್ತು 14 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಮಾಡಿದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.